ನಾಳೆ ಸಂಕಷ್ಟ ಚತುರ್ಥಿ. ಈ ಸಂಕಷ್ಟ ಚತುರ್ಥಿ ಈ ಸರಳವಾದ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಎಲ್ಲ ಬಗೆಹರಿದೋಗಿ ದುಡ್ಡಿನ ಮಳೆಯೇ ಸುರಿದೋಗ್ಬಿಡ್ತದೆ. ಯಾವ ರೀತಿ ದುಡ್ಡು ಬಂದುಬಿಡುತ್ತೆ ನಮ್ಗೆ ಗೊತ್ತಾ. ಸೈಟ್ ತೊಗೋಬೇಕಾ ದುಡ್ಡು ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ, ಮನೆ ತೊಗೋಬೇಕಾ ದುಡ್ಡು ಅಡ್ಜಸ್ಟ್ ಆಗಿದೆ, ಬಿಸ್ನೆಸ್ ಮಾಡಬೇಕು ದುಡ್ಡು ಬಂದುಬಿಟ್ಟಿರುತ್ತೆ, ಹೆಂಗೋ ಬರುತ್ತೆ. ಬಟ್ ಈ ತಂತ್ರವನ್ನು ನಾಳೆ ನೀವು ಮಾಡಲೇಬೇಕು. ಯಾವುದು ಆ ಒಂದು ತಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ ಅದ್ಭುತವಾಗುತ್ತೆ. ನಾಳೆ ಈ ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ, ನಂಬಿಕೆಯಿಂದ ನೀವು ಮಾಡಿ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ನಿಮಗೆ ದುಡ್ಡಿನ ಮಳೆಯೇ ಹೊರದು ಬರುತ್ತೆ. ಯಾವ ರೀತಿ ದುಡ್ಡು ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ, ಅದು ಮಾಡ್ಕೊಳ್ಳಿ. ಗೊತ್ತಲ್ಲ, ಎಷ್ಟೊಂದು ಜನ ಮನಸ್ಸು ಪರಿವರ್ತನೆ ಮಾಡಿ ನೀವು ಹಿಡಿಬೋದು, ಅಥವಾ ನೀವು ಪೊಲೀಸ್ ಕೆಲಸಕ್ಕೆ ದುಡ್ಡು ಸಂಪಾದನೆ ಮಾಡೋ ಬೇರೆ ರೀತಿಯ ಅದಕ್ಕಿಂತ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಆ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಅತಿಸಾರ ಅಂದರೆ ಬೇದಿ, ಏನೇ ತಿಂತು ಅಂತಂದ್ರೂ ಕೂಡ ಬೇದಿ ಆಗ್ತಾ ಇರುತ್ತೆ. ಗೊತ್ತಲ್ಲ, ಈ ಬೇದಿ ಆಗ್ತಾಯಿತ್ತು ಅಂತಂದರೆ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯ್ ಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೈವೇ ಚ ವಿದ್ಮಹೇ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಈ ಅತಿಸಾರ ಅಂದರೆ ಬೇದಿ, ಏನೇ ತಿಂತು ಅಂತಂದ್ರೂ ಕೂಡ ಬೇದಿ ಆಗ್ತಾ ಇರುತ್ತೆ. ಗೊತ್ತಲ್ಲ, ಈ ಬೇದಿ ಆಗ್ತಾಯಿತ್ತು ಅಂತಂದರೆ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ನೋಡಿ, ಏನಕ್ಕೆ ಅಂತಂದರೆ ಬೇದಿ ಜಾಸ್ತಿ ಆಗ್ತಾಯಿತ್ತು ಅಂತಂದರೆ ಈ ದೇಹಕ್ಕೆ ಬೇಕಾಗಿರೋಂಥ ಕರಳು ಅವಶ್ಯಕವಾಗಿರೋಂಥ ಪ್ರೋಟೀನ್ಸ್, ವಿಟಮಿನ್ಸ್ನ ಎಳ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನು ಮಾಡಿ ಯಾವುದು ಮುದ್ರೆ ಮಾಡಬೇಕು ಅಂತಂದರೆ ನೀವು ಮೇಯ್ನಾಗಿ ಜಲೋದರ ನಾಶಕ ಮುದ್ರೆ, ಹೆಬ್ಬೆರಳು ಪ್ಲಸ್ ಕಿರುಬೆರಳು ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಅಂದರೆ ಇದು ಈ ಒಂದು ಮುದ್ರೆಯನ್ನು ಮಾಡ್ತು ಅಂತಂದರೆ ಅತಿಸಾರ, ಬೇದಿ ಅನ್ನೋಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷ ಒಂದು ಮುದ್ರೆಯ ವಿಚಾರ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಕಷ್ಟ ಆಗುತ್ತೆ ಅಂತ ಅಂದರೆ ನೀವು ಈ ಒಂದು ಸಂಕಲ್ಪವನ್ನು ಮಾಡಬೇಕು, ಈ ಒಂದು ಮಂತ್ರವನ್ನು ಹೇಳಲೇಬೇಕು. ಇದು ಮಂತ್ರ ಅಂತ ತಿಳ್ಕೊಳ್ಳಿ, ಪದ ಅಂತ ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ಏನು ಅಂತಂದರೆ ನೋಡಿ, ಯಾವುದಾದ್ರು ಕೆಲಸ ನಿಮಗೆ ಅಯ್ಯೋ ನಮ್ಗೆ ಅದಾಗಲ್ಲ ಅಂದ್ಬಿಡ್ತಾರೆ, ನಾನು ಓದಿಲ್ಲ ನಂಗೆ ಅದಾಗಲ್ಲ ಅಂದ್ಬಿಡ್ತಾರೆ. ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ ಅಂತಂದರೆ ಓದದೇರು ಇಷ್ಟೊಂದು ಜನ ಕೆಲಸವನ್ನು ಮಾಡಿರ್ತಾರೆ. ಈಗ ಎಕ್ಸಾಂಪಲ್, ನೀವು ಏನಕ್ಕೆ ಶ್ರೀಮಂತ ಆಗಿಲ್ಲ, ನಾನು ಓದಿಲ್ಲ ಸ್ವಾಮಿ ಅದಕ್ಕೆ ಆಗಿಲ್ಲ ಅಂದ್ಬಿಡ್ತಾರೆ. ಓದಿದ್ದೇದರೂ ಎಷ್ಟೊಂದು ಜನ ಶ್ರೀಮಂತರಾಗಿಲ್ವಾ? ಗೊತ್ತಲ್ಲ. ಅಂದರೆ ಇನ್ನೂ ಕೆಲವರು ಹೇಳ್ತಾರೆ ನೀವೇನಕ್ಕೆ ಶ್ರೀಮಂತರಾಗಿಲ್ಲ ಅಂತ. ಅಯ್ಯೋ ಗುರುಗಳೇ, ನಮ್ಮ ಅಪ್ಪ ಅಮ್ಮ ಸಪೋರ್ಟೇ ಮಾಡಿಲ್ಲ. ಎಷ್ಟೋ ಜನಕ್ಕೆ ಅಪ್ಪ ಅಮ್ಮನೇ ಇರೋದಿಲ್ಲ, ಅವರೆಲ್ಲ ಶ್ರೀಮಂತರಾಗಿಲ್ವಾ? ಸಪೋರ್ಟ್ ಇಲ್ಲ. ಅಪ್ಪ ಅಮ್ಮನೇ, ಅಪ್ಪ ಇದ್ದರೆ ಅಮ್ಮ ಇರಲ್ಲ, ಅಮ್ಮ ಇದ್ದರೆ ಅಪ್ಪ ಇರಲ್ಲ. ಅಕಸ್ಮಾತ್ ಇಬ್ಬರು ಚಿಕ್ಕ ಏಜಲ್ಲೇ ತೀರೋಗ್ಬಿಡ್ತಾರೆ. ಗೊತ್ತಲ್ಲ. ಇನ್ನು ಕೆಲವರಿಗೆ ಏನಕ್ಕೆ ಶ್ರೀಮಂತ ಆಗಿಲ್ಲ ಅಂತಂದರೆ ಅವ್ರೇನು ಹೇಳ್ತಾರೆ, ಅಯ್ಯೋ ನನಗೆಲ್ಲ ಮೋಸ ಮಾಡಿಬಿಟ್ರು ಸ್ವಾಮಿ ಅಂತ ಹೇಳ್ತಾರೆ. ಎಲ್ಲರೂ ಮೋಸ, ಎಷ್ಟೊಂದು ಜನ ಶ್ರೀಮಂತರು ಕೇಳಿ ನಿಮ್ಗೆ ಯಾರೋ ಮೋಸ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಿದ್ದಾರೆ ಅಂತಾರೆ. ಗೊತ್ತಲ್ಲ. ಹಾಗಾಗಿ ನಾವು ನೆಪಗಳನ್ನು ಹೇಳಬಾರ್ದು. ಮತ್ತು ಯಾವುದೇ ಕೆಲಸ ಕಾರ್ಯಗಳು ನಮಗೆ ಈಸಿ ಆಗಬೇಕು ಅಂತಂದರೆ ಈ ಒಂದು ಪದವನ್ನು, ಈ ಒಂದು ಸಂಕಲ್ಪವನ್ನು, ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾನೇ ಇರಬೇಕು. ಯಾವುದು ಆ ಒಂದು ಮಂತ್ರ ಅಂತಂದರೆ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಅನ್ನಬೇಕು. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಐ ಕ್ಯಾನ್ ಡೂ ಎನಿಥಿಂಗ್. ಹಾಗಾಗಿ ಇದನ್ನು ಹೇಳ್ಕೊತಾ ಇರಬೇಕು. ಇದೇ 21ನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ. ಅದ್ಭುತವಾದಂಥದ್ದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ. ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ. ಅಷ್ಟು ಅದ್ಭುತವಾಗುತ್ತೆ. ಹಣಕಾಸಿನ ಸಮಸ್ಯೆ ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಾದ್ರೆ, ಜೀವನದ ಸಮಸ್ಯೆಗೆ
ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು. ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ, ಗೊತ್ತಲ್ಲ. ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ನಿವಾರಣೆ ಆಗಿಬಿಡ್ತದೆ, ಗೊತ್ತಲ್ಲ. ಜೊತೆಗೆ ನೀವೇನಂತಂದರೆ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಡಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಒಂದು 10-15 ಪಾಯಿಂಟ್ ಇದೆ, ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು, ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು, ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ, ಗೊತ್ತಲ್ಲ. ನೀವು ಏನು ಬೇಕಾದ್ರೂ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ನೀವು ಹಣ, ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ, ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ. ಜೊತೆಗೆ ಯಾವ್ಯಾವ ಸಮಸ್ಯೆಗಳು ನಿವಾರಣೆ, ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಶತ್ರುಬಾಧೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಧನವಶೀಕರಣ ಆಗ್ತಾ ಬರುತ್ತೆ, ಮತ್ತು ಈ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಸಿಷನ್ ತೊಗೊಂಡು ಜೀವನದ ಸಮಸ್ಯೆ ಮಾಡ್ಕೊಬಿಡುತ್ತೆ, ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ. ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ, ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ. ಪ್ರತಿನಿತ್ಯ 3-5 ನಿಮಿಷ ಟೈಮ್ ಕೊಟ್ಟರೆ ಸಾಕು, ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೆಯೋದಕ್ಕೆ, ಮತ್ತು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್, ತಂದೆ ತಾಯಿಗಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು, ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ, ಗೊತ್ತಲ್ಲ. ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ, ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಜಾಯ್ನ್ ಆಗಿ. ಅದ್ಭುತವಾದಂಥ ಒಂದು ಇದು. ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ದಾರೆ, ನೀವು ಕೂಡ ಆಗಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ. ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ 1 ವಿದ್ಯೆನ ನೀವು ಕಲ್ತ್ಕೊಂಡಂಗೆ, ಗೊತ್ತಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಐ ಕ್ಯಾನ್ ಡೂ ಎನಿಥಿಂಗ್. ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್, ಗೊತ್ತಲ್ಲ. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್, ಈವನ್ ಯುವರ್ ಟ್ರಬಲ್ಸ್, ನಿಮ್ಮ ಸಮಸ್ಯೆಗಳು ಕೂಡ ಶಾಶ್ವತ ಅಲ್ಲ. ನಥಿಂಗ್ ಈಸ್ ಯಾವುದು ಕೂಡ ಅಸಾಧ್ಯ ಅಲ್ಲ, ಎಲ್ಲವೂ ಕೂಡ ಸಾಧ್ಯ. ನಿಮಗೆ ಅಸಾಧ್ಯ ಏನಕ್ಕಾಗಿದೆ ಅಂತಂದರೆ ನೀವು ಮನಸ್ಸು ಮಾಡಿಲ್ಲ, ನೀವು ಇಷ್ಟಪಟ್ಟಿಲ್ಲ, ನೀವು ಅದಕ್ಕೆ ಆದಂತಹ ಒಂದು ಟೈಮ್ ಕೊಟ್ಟಿಲ್ಲ, ಗೊತ್ತಲ್ಲ. ಅಷ್ಟೇ ವಿನಃ ಎಲ್ಲವೂ ಕೂಡ ಅಸಾಧ್ಯ ಯಾವುದೂ ಕೂಡ ಅಲ್ಲವೇ ಅಲ್ಲ, ಎಲ್ಲವೂ ಕೂಡ ಸಾಧ್ಯ, ಗೊತ್ತಲ್ಲ. ನೀವು ಹುಡ್ಕೊಂಡೋಗಿ, ಹಂಗಂದರೆ ಒಬ್ಬನಿಗೆ 40 ವರ್ಷ ಆಗ್ಬಿಟ್ರೆ 40-45 ವರ್ಷ ಆಗಿರುತ್ತೆ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ನೀವು ಹೇಳಿದ್ರಲ್ಲ ಗುರುಗಳೇ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಅಂದ್ಬಿಟ್ಟು ನಾನು ಮಾಡಿದ್ರೆ ಆಗ್ಬಿಡುತ್ತಾ? ಕೆಲವೊಂದಾರು ನಿಯಮಗಳಿರುತ್ತೆ, ಆ ನಿಯಮ ಅವ್ರು ಹೇಳಿತ್ತು 30 ವರ್ಷ 35 ವರ್ಷದ ಮೇಲೆ ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ. ನೀವು 40 ವರ್ಷ ಆಗಿಬಿಟ್ಟು ನೀವು ಅದೇ ಕೆಲಸ ಬೇಕು ಅಂತಂದರೆ ಬೇಡ. ಅದಕ್ಕಿಂತ ಆಯ್ತಪ್ಪ, ನೀವು ಪೊಲೀಸ್ ಕೆಲಸನೇ ಕೊಡೋಣ, ಸಬ್ ಇನ್ಸ್ಪೆಕ್ಟರ್ ಕೆಲಸ, ನೀವು ಸಂಬಳ ಕೊಡಲ್ಲ ಅಂತಂದರೆ, ಸಂಬಳನೂ ಇಲ್ಲ, ಗಿಂಬಳನೂ ಇಲ್ಲ, ಏನೂ ಇಲ್ಲ ಅಂತಂದರೆ ನೀವು ಆ ಕೆಲಸ ಮಾಡ್ತಿದ್ರಾ? ಏನಕ್ಕೆ ಆ ಕೆಲಸ ಬೇಕು, ಏನಕ್ಕೆ ಆ ಕೆಲಸ ಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಫಸ್ಟು ಮೇಯ್ನಾಗಿ. ಅದೆಲ್ಲ ಕಳ್ಳರು ಹಿಡಿಬೋದು, ಗೊತ್ತಾಯ್ತಲ್ಲ. ಎಷ್ಟೊಂದು ಜನ ಮನಸ್ಸು ಪರಿವರ್ತನೆ ಮಾಡಿ ನೀವು ಹಿಡಿಬೋದು, ಅಥವಾ ನೀವು ಪೊಲೀಸ್ ಕೆಲಸಕ್ಕೆ ದುಡ್ಡು ಸಂಪಾದನೆ ಮಾಡಿ ಬೇರೆ ರೀತಿಯ ಅದಕ್ಕಿಂತ 10 ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಆ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಗೊತ್ತಲ್ಲ. ಹಾಗಾಗಿ ನಿಮ್ಗೆ ಯಾವ ಕೆಲಸವೂ ಕೂಡ ಅಸಾಧ್ಯವಾದದ್ದೆಲ್ಲ, ಎಲ್ಲವೂ ಕೂಡ ಕೆಲಸವು ಸಾಧ್ಯ. ನೀವು ಪದೇ ಯಾವ ಒಂದು ಪದವನ್ನು ಹೇಳ್ಕೊತಾ ಇರಬೇಕು ಅಂತಂದರೆ ಐ ಕ್ಯಾನ್ ಡೂ ಎನಿಥಿಂಗ್. ನಾನು ಏನು ಬೇಕಾದ್ರೂ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳ್ಕೊಂಡ್ರೆ ನಾನು ಎಲ್ಲವನ್ನ ಮಾಡಬಲ್ಲೆ, ಯಾವುದು ಕೂಡ ಅಸಾಧ್ಯವಲ್ಲದಲ್ಲ ಅಂತ ಹೇಳ್ಕೊತಾ ಇರಬೇಕು. ಆವಾಗ ನಿಮಗೆ ಯಾವುದು ಕೂಡ ಅಸಾಧ್ಯವಾದ, ನಮ್ಗೆ ಇದಕ್ಕೆ ಯಾವ ಮಹಾ ಕೆಲಸ ಮಾಡಿಬಿಡ್ತೀನಿ ಬಿಡು ಅನ್ನೋವಂಥ ಒಂದು ಮನೋಧೈರ್ಯ ಬರುತ್ತೆ, ಗೊತ್ತಲ್ಲ. ಇದರಿಂದ ನಿಮ್ಮ ಒಂದು ಸ್ವಾದಿಷ್ಟಾನ ಚಕ್ರ ಆಕ್ಟಿವೇಶನ್ ಆಗುತ್ತೆ, ನಿಮ್ಮ ಬರ್ನಿಂಗ್ ಡಿಸೈರ್ ಅನ್ನೋದು ನಿಮ್ಮ ಹೊಟ್ಟೆ ಒಳಗಿಂದ ಪ್ರಾರಂಭ ಆಗುತ್ತೆ, ಗೊತ್ತಲ್ಲ. ಆವಾಗ ನಿಮಗೆ ಹಣಕಾಸು, ಹೆಣ್ಣು, ಹಣ್ಣು, ಮಣ್ಣು ಎಲ್ಲ ಸಿಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಂತ ಕುಂಡಲಿ ತಂತ್ರದ ವಿಚಾರ. ನಾಳೆ ಸಂಕಷ್ಟ ಚತುರ್ಥಿ. ಈ ಸಂಕಷ್ಟ ಚತುರ್ಥಿ ಈ ಸರಳವಾದ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಎಲ್ಲ ಬಗೆಹರಿದೋಗಿ ದುಡ್ಡಿನ ಮಳೆಯೇ ಸುರಿದೋಗ್ಬಿಡ್ತದೆ. ಯಾವ ರೀತಿ ದುಡ್ಡು ಬಂದ್ಬಿಡುತ್ತೆ ಅನ್ನೋ ಗೊತ್ತಾ. ಸೈಟ್ ತೊಗೋಬೇಕಾ ದುಡ್ಡು ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ, ಮನೆ ತೊಗೋಬೇಕಾ ದುಡ್ಡು ಅಡ್ಜಸ್ಟ್ ಆಗಿ, ಬಿಸ್ನೆಸ್ ಮಾಡಬೇಕು ದುಡ್ಡು ಬಂದುಬಿಟ್ಟಿರುತ್ತೆ, ಹೆಂಗೋ ಬರುತ್ತೆ. ಬಟ್ ಈ ತಂತ್ರವನ್ನು ನಾಳೆ ನೀವು ಮಾಡಲೇಬೇಕು.
ಯಾವುದು ಆ ಒಂದು ತಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯ್ ಯೋಗಿ ಗುರೂಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಶೇರನ್ನು ಮಾಡಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೋಣ. ಏನು ಅಂತ ನಾವು ನೋಡೋದಾಯಿತು ಅಂತಂದರೆ, ನಾಳೆ ಸಂಕಷ್ಟ ಚತುರ್ಥಿ ಇರೋದ್ರಿಂದ ನೀವು ಏನು ಮಾಡಿ ಅಂತಂದರೆ, ತುಂಬ ಪವರ್ಫುಲ್ ಆಗಿರೋಂಥ ಒಂದು ದಿನ, ಒಂದು ಲೋಟ ಹಾಲನ್ನು ತೆಗೆದುಕೊಳ್ಳಿ. ಆ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿಣ ಮಿಶ್ರಿತ, ಅಂದರೆ ಅರಿಶಿಣವನ್ನು ಮಿಕ್ಸ್ ಮಾಡಿ, ಆ ಅರಿಶಿಣ ಮಿಶ್ರಿತ ಹಾಲಾಗಿರಬೇಕು, ಅದೆಲ್ಲ ಹಾಕಿ. ಮತ್ತು 5 ರೂಪಾಯಿದು ಒಂದು ಕಾಯಿನನ್ನು ಹಾಕಿ, ಇಲ್ಲಿ 5 ರೂಪಾಯಿ ಒಂದು ಕಾಯಿನನ್ನು ಹಾಕಿ. ಮತ್ತು ಚಿನ್ನದ ಬಣ್ಣದ 5 ರೂಪಾಯಿ ಕಾಯಿನನ್ನು ಅದರೊಳಗಡೆ ಹಾಕಿ. ಗೊತ್ತಲ್ಲ, ಚಿನ್ನದ ಬಣ್ಣದೇ ಆಗಿರಬೇಕು, 5 ರೂಪಾಯಿ ಕಾಯಿನೇ ಆಗಿರಬೇಕು. ಮತ್ತು 10 ರೂಪಾಯಿದು 20 ರೂಪಾಯಿದು ಬೇಡ, 5 ರೂಪಾಯಿದೇ ಆಗಿರಬೇಕು. ಆಮೇಲೆ ನೀವು ಬೆಳ್ಳಿಯ ಉಂಗುರ ಮತ್ತು ಮುತ್ತು ಏನಾದ್ರು ಇತ್ತು ಅಂತಂದರೆ, ಹರಳು ಅಂದರೆ ಪರ್ಲ್, ಅದನ್ನು ಕೂಡ ಒಳಗಡೆ ಹಾಕಿ. ಈ ಹಾಲನ್ನು ಹಾಕ್ಬಿಟ್ಟು ನೀವು ಒಳಗಡೆ ಹಾಕಬೇಕು. ನೀವು ಇದನ್ನು ಏನು ಮಾಡಬೇಕು ಅಂತಂದರೆ, ಅದರ ಮೇಲೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಅದರ ಒಳಗಡೆ ಹಾಕಬೇಕು. ಮೇಲ್ಗಡೆ ಉದುರಿಸ್ಬೇಕಷ್ಟೇ ಮಾಡಿ. ನೀವು ಏನು ಮಾಡಬೇಕು, ನೆಕ್ಸ್ಟ್ ಅದ್ರ ಮೇಲೆ ಉದುರಿಸಿ, ಅದರ ಮೇಲೆ ಏನಾರು ಒಂದನ್ನು ಮುಚ್ಚಬೇಕು. ಒಂದು ಬಟ್ಟೆನೋ ಏನೋ ಒಂದು ಮೇಲ್ಗಡೆ ಮುಚ್ಚಬೇಕು. ಮುಚ್ಚಿ, ಅಥವಾ ಏನಾರು ಒಂದು ಪ್ಲೇಟ್ ಥರನೇನೋ ಮುಚ್ಚಿ, ಅದನ್ನು ನೀವು ನೀವು ಈ ದುಡ್ಡು ಎಲ್ಲಿಡ್ತಿರೋ ಬೀರು, ಅಥವಾ ನೀವು ಆ ಒಂದು ಜಾಗದಲ್ಲಿ ಬೀರು ಇತ್ತು ಅಂದರೆ ಬೀರು ಒಳಗಡೆ ಹಾಲಿನ ಲೋಟವನ್ನು ಇಟ್ಬಿಡಿ, ತೊಂದರೆ ಇಲ್ಲ. ಅದೇನು ಮಾಡುತ್ತೆ ಅಂತಾರೆ, ಈ ಪವರ್ನ ಎಳೆಯುತ್ತೆ, ಕಾಸ್ಮಿಕ್ ಎನರ್ಜಿನ ಎಳೆಯುತ್ತೆ. ಅದು ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬೇಡಿ. ಮತ್ತು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಗೊತ್ತಲ್ಲ, ಈ ಅಷ್ಟಲಕ್ಷ್ಮಿಯಿಂದ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂತಂದರೆ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ಅದು ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜ್, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ತಲೆನೇ ಕೆಡಿಸ್ಕೊಬೇಡಿ. ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಲಾಸ್ ಆಗ್ತದೆ. ಎಷ್ಟೇ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ. ಮಕ್ಳಿಗೆ ಮದುವೆ ಮಾಡಬೇಕು, ಒಂದು 15 ಲಕ್ಷ ಖರ್ಚಾಗುತ್ತೆ. ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ. ಒಡವೆ ಗಿಡವೆ ಅಂತ ನಾವೇನೋ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗೆ ನಾವು ಬುದ್ಧಿ ಹೇಳ್ತಾ ಇದ್ವಿ, ಜೀವನದಲ್ಲಿ ಮುಂದೆ ಬಂದ, ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿದ್ದಾರೆ ಕೊಟ್ಟರೆ. ಬಟ್ ನಮಗಿನ್ನೂ ಆಗ್ತಾಯಿಲ್ಲ, ನಾವು ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ, ನಿಮಗೆ 6 ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ. 100% ರಿಸಲ್ಟ್. ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಮತ್ತೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ತೆಗೊಳಕ್ಕಾಗೋದಿಲ್ಲ ಇದನ್ನು. ಹಾಗಾಗಿ 10 ಬಾರಿ ನೀವು ಸಂಕಲ್ಪ ಮಾಡಿ, 11ನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತಿದೆ. ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ. 100% ಕೆಲಸ ಆಗುತ್ತೆ. ಹಿಂದೆ ಆಗಿತ್ತು, ಈಗಲೂ ಆಗ್ತದೆ, ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ. ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ. ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ, ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ. ಈ ಏಲಕ್ಕಿ ಇದೆಲ್ಲ ಒಳ್ಳೆ ಪವರ್ಫುಲ್ ಆಗಿರೋಂಥ ಈ ಅರಿಶಿನ ಮತ್ತು ಈ ಹಾಲು ಅಂದರೆ ಶುಕ್ರಕಾರಕ, ಅದು ಇದೆಲ್ಲ ಎಳೆಯುತ್ತೆ. ಆಮೇಲೆ ನೀವೇನು ಮಾಡಿ ಅಂತಂದರೆ, ನೆಕ್ಸ್ಟ್ ಮಾರನೇ ದಿನ ಈ 5 ರೂಪಾಯಿ ಕಾಯಿನ ಎತ್ತಿಟ್ಕೊಳ್ಳಿ, ಮತ್ತು ಬೆಳ್ಳಿದು ಉಂಗುರ ಮತ್ತು ಈ ಹರಳೇನಾಯ್ತು ಅಂದರೆ ಅದನ್ನು ಕೂಡ ಎತ್ತಿಟ್ಕೊಂಡು ಈ ಹಾಲನ್ನ ಗಿಡಕ್ಕೆ ಚೆಲ್ಲಿ. ಈ 5 ರೂಪಾಯಿ ಕಾಯಿನ್ಗೆ ನೀವೇನಂತಂದ್ರೆ ಹಳದಿ ಬಟ್ಟೆ ಅಥವಾ ಹಳದಿ ಕರ್ಚೀಫನ್ನು ತೆಗೆದುಕೊಂಡು ರೀಮ್ ಅಂತ ಬರೆದ್ಬಿಟ್ಟು ಅದರ ಒಳಗಡೆ ಹಾಕ್ಬಿಟ್ಟು ಅದನ್ನು ಗಂಟು ಕಟ್ಟಿ ಬೀರುವಲ್ಲೇ ಇಡಿ ಗೊತ್ತಲ್ಲ. ಹೆಂಗೆ ದುಡ್ಡು ಬರುತ್ತೆ ನೋಡಿ ಅಂತ. ಆ ದುಡ್ಡು ನೀವು ಬ್ಯಾಂಕಲ್ಲಿ ಇಡೋಕ್ಕಾಗದೆ ತೊಗೊಂಡು ಬಂದು ನೀವು ಬೀರಿನಲ್ಲಿ ಇಡ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅದ್ಭುತವಾಗುತ್ತೆ. ನಾಳೆ ಈ ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ, ನಂಬಿಕೆಯಿಂದ ನೀವು ಮಾಡಿ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ನಿಮಗೆ ದುಡ್ಡಿನ ಮಳೆಯೇ ಹರಿದು ಬರುತ್ತೆ. ಯಾವ ರೀತಿ ದುಡ್ಡು ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ, ಅದು ಮಾಡ್ಕೊಳ್ಳಿ ಗೊತ್ತಲ್ಲ. ಇದು ಅದ್ಭುತವಾದಂಥ ಒಂದು ತಂತ್ರ, ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಮತ್ತು ಯಾರಿಗೆ ದುಡ್ಡು ಬರಬೇಕೋ ಅವ್ರು ನಿಮ್ಮ ಹೆಸರನ್ನ
ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ನಾವು ಹೊಸದಾಗಿ ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಇಲ್ಲಿ ತುಂಬ ಜನರ ಒಂದು ಮಾಹಿತಿ, ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪ್ರೊಫೆಷನ್ನು, ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮಗೆ ತೋರಿಸ್ತಾ ಇದ್ದಾರೆ. ಊರುಗಳೇ ನಾವೊಂದು ಯಾವ್ದಾರು ಹೆಣ್ಣಿದ್ರೆ ಹುಡುಕಿ ಹೇಳಿ, ನಿಮ್ಮತ್ತು ಎಷ್ಟೊಂದು ಜಾತಕಗಳು ಬರುತ್ತೆ, ನೀವು ನೋಡಿ, ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತಾರೆ, ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ. ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧುವರಾನ್ವೇಷಣೆ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ವಧುವರ ಮಾಹಿತಿ. ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ. ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು, ಗೊತ್ತಲ್ಲ. ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ. ಈಗ ಆಲ್ರೆಡಿ ಸುಮಾರು ನಾನು ಸ್ಟಾರ್ಟ್ ಮಾಡೋದ್ರಿಂದ ಒಂದು 7-8 ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ. ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು 40-50 ಮದುವೆ ಮಾಡಿದ್ದೀನಿ. ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ. ಆ್ಯಪ್ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ನಮ್ಗೆ ಫೋನ್ ಮಾಡಿ. ಇಂಥ ಎಷ್ಟೊಂದು ಜನಕ್ಕೆ ಮನೇಲಿ ತಂದೆ ಇರಲ್ಲ, ಹೆಣ್ಮಕ್ಳು ನೋಡಬೇಕು, ಯಾರೂ ಕೂಡ ನೋಡೋರಿರಲ್ಲ, ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು. ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ, ಇದು ಎಲ್ರಿಗೂ ಸಿಗಲ್ಲ. ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಗೊತ್ತಲ್ಲ, ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು, ಅಥವಾ ಫಾರಿನಲ್ಲಿ ಇರೋದು ಹುಡುಗಿ ಇರ್ಬೋದು, ನಮ್ಮ ಹತ್ರ ಬರ್ತಾ ಇರುತ್ತೆ. ತುಂಬ ಪ್ರೊಫೈಲ್ ಬರ್ತಾರೆ, ಡಾಕ್ಟರ್ಸು, ಇಂಜಿನಿಯರ್ಸು, ಪ್ರೊಫೆಷನ್ಸು. ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ. ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಇದನ್ನು ನಾವು ಶಾಸ್ತ್ರೀಯವಾಗಿ ಇದನ್ನು ನೋಡಿ, ಜಾತಕವನ್ನು, ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿರ್ತೀವಿ. ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ. ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ, ಬಯೋಡೇಟಾವನ್ನು ಕಳಿಸಿ. ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ. ನಿಮಗೆ ಈ ಥರ ಒಂದು ಹೆಣ್ಣಿದೆ, ಒಂದು ಗಂಡಿದೆ ಅಂತ. ಅದ್ಭುತ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು, ಗೊತ್ತಲ್ಲ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾರು ತಿಳಿಸಿ, ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿ. ಯಾಕಂದರೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ. ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ, ಗೊತ್ತಲ್ಲ. ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂಥವ್ರು, ಗೊತ್ತಲ್ಲ. ಇದು ವಿಚಾರ.